ಮಾಡಲ. ಎಲ್ರಿಗೂ ನಮಸ್ಕಾರ. ನಾನು ಎಷ್ಟನೇ ಸೆಷನ್ನು ಇದು ಪ್ರಮುಖವಾಗಿ ಅಂತಂದರೆ ಮಂದಗಾಮಿಗಳ ನಾಯಕರು ಅಂತಂದು ಮಾಡ್ತಾ ಇದ್ದೀನಿ. ಅದರಲ್ಲಿ ಮೊದಲನೇ ಹಂತ 1885ರಿಂದ 1905 ಅಂತಂದರೆ ಈ ತರಗತಿಯಲ್ಲಿ ಮಂದಗಾಮಿಗಳ ಪ್ರಮುಖ ನಾಯಕರ ಬಗ್ಗೆ, ಅವರ ಉದ್ದೇಶಗಳ ಬಗ್ಗೆ ಹೇಳ್ತೀನಿ. ಹಾಗೆ ಮಂದಗಾಮಿಗಳ ನಾಯಕರುಗಳ ದೃಷ್ಟಿಕೋನ, ಮಂದಗಾಮಿ ನಾಯಕರ ಕೊಡುಗೆಗಳು ಹಾಗೂ ಬ್ರಿಟಿಷರ ಆಡಳಿತದ ವ್ಯವಸ್ಥೆಯ ಬಗ್ಗೆ ಹೇಳ್ತೀನಿ. ಈಗಾಗಲೇ ನಾವು ಇಂದಿನ ತರಗತಿಯಲ್ಲಿ ಭಾರತೀಯ ಕಾಂಗ್ರೆಸ್ ಉಗಮ ಮತ್ತು ಅದರ ಧ್ಯೇಯಗಳನ್ನು ಅರಿತುಕೊಂಡಿದ್ದೇವೆ. ಇವತ್ತಿನ ತರಗತಿಯಲ್ಲಿ ಮಂದಗಾಮಿ ನಾಯಕರುಗಳ ಬಗ್ಗೆ ತಿಳ್ಕೊಳ್ಳೋಣ. ಪ್ರಮುಖ ಮಂದಗಾಮಿ ನಾಯಕರುಗಳು ಅಂತಂದರೆ ದಾದಾಬಾಯಿ ನವರೋಜಿ, ಫಿರೋಜ್ ಶಾ ಮೆಹ್ತಾ, ಡಿ.ಸಿ. ವಾಚಾ, ಡಿ.ಇ. ವಾಚಾ, ಹಾಗೆಯೇ ಉಮೇಶ್ ಚಂದ್ರ ಬ್ಯಾನರ್ಜಿ, ಎಸ್.ಎನ್. ಬ್ಯಾನರ್ಜಿ, ಆರ್.ಸಿ. ದತ್ತ, ಎಂ.ಜಿ. ರಾನಡೆ ಇವರು ಮೊದಲ ಹಂತದ ಪ್ರಮುಖ ಮಂದಗಾಮಿ ನಾಯಕರಾಗಿದ್ದರು. ಈ ಮಂದಗಾಮಿ ನಾಯಕರುಗಳು ಹಿಂಸೆಯನ್ನು ವಿರೋಧಿಸ್ತಾ ಇದ್ರು ಹಾಗೂ ಸ್ವಾತಂತ್ರ್ಯ ಮತ್ತು ಅಹಿಂಸಾ ಮಾರ್ಗವನ್ನು ಅನುಸರಿಸ್ತಾ ಇದ್ರು. ಅದರಲ್ಲಿ ಪ್ರಮುಖ ಮಂದಗಾಮಿಗಳು ಅಂತಂದರೆ ನಾವು ಗೋಪಾಲಕೃಷ್ಣ ಗೋಖಲೆ ಅವ್ರನ್ನ ತಗೋಬಹುದು. ಈಗ ಗೋಪಾಲಕೃಷ್ಣ ಗೋಖಲೆ ಅವರ ಬಗ್ಗೆ ಸ್ವಲ್ಪ ಹೇಳ್ಕೊಂಡು ಹೋಗ್ತಾನೆ. ಮೊದಲನೇದಾಗಿ ಒಂದು ಪ್ರಸ್ತಾವನೆ ಅಂತಂದು ಹೇಳ್ಬಹುದು. ಗೋಖಲೆಯವರು ಅಗ್ರಗಣ್ಯ ನೇತಾರರಲ್ಲಿ ಒಬ್ಬ ಶಿಕ್ಷಕರಾಗಿ, ರಾಜಕೀಯ ಗುರುವಾಗಿ, ಇನ್ನೂ ಮುಂತಾದ ಕ್ಷೇತ್ರಗಳಲ್ಲಿ ಅಪ್ರತಿಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು ಪ್ರಮುಖ ಮಂದಗಾಮಿ ನಾಯಕರು ಆಗಿದ್ದರು. ಇವರ ಒಂದು ಬಾಲ್ಯ ಜೀವನ. ಗೋಖಲೆಯವರು 1866 ಮೇ 9ರಂದು ಮಹಾರಾಷ್ಟ್ರದ ಕೋತುಳಕ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ತಂದೆ ಕೃಷ್ಣರಾವ್ ಗೋಖಲೆ, ತಾಯಿ ಸತ್ಯಭಾಮ. ಬಾಲ್ಯದಲ್ಲಿ ಉತ್ತಮ ಶಿಕ್ಷಣ ದೊರೆಯಿತು. ಇವರು ಕುಶಾಗ್ರಮತಿಗಳಾಗಿದ್ದರು. ಕೊಲ್ಲಾಪುರದಲ್ಲಿ ಮೆಟ್ರಿಕ್ಯುಲೇಷನ್ ಪಾಸಾದ ನಂತರ ಬಾಂಬೆ ಎಲಿಫೆನ್ಸ್ಟನ್ ಕಾಲೇಜಿನಲ್ಲಿ ವಿದ್ಯಾರ್ಥಿಯಾಗಿ ನ್ಯಾಯಶಾಸ್ತ್ರವನ್ನು ಬರೆದರು. ಪೂನಾದಲ್ಲಿ ದಿ ನ್ಯೂ ಇಂಗ್ಲಿಷ್ ಸ್ಕೂಲಿನಲ್ಲಿ ಶಿಕ್ಷಕರಾದರು. ಮತ್ತು ಅವ್ರಿಗೆ ಯಾವ ರೀತಿ ಪ್ರಭಾವ ಬೀರಿದ್ರು ಅವ್ರ ಮೇಲೆ ಅಂತಂದರೆ ದಿ ನ್ಯೂ ಇಂಗ್ಲಿಷ್ ಸ್ಕೂಲಿನಲ್ಲಿ ಕೆಲಸ ಮಾಡುತ್ತಿದ್ದಾಗ ತಿಲಕರು, ಅಗರ್ಕರ್ ನಾಮಜೋಶಿ ಅವರು ಇವ್ರ ಮೇಲೆ ಪ್ರಭಾವವನ್ನು ಬೀರ್ತಾರೆ. ತಿಲಕರು ಕೇಸರಿ ಮತ್ತು ಮರಾಠಿ ಎಂಬ ವೃತ್ತಪತ್ರಿಕೆಗಳ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸಲು ಪ್ರಯತ್ನಿಸ್ತಾ ಇದ್ರು. ಗೋಖಲೆಯವರು ಅದರಲ್ಲಿ ಭಾಗಿಯಾಗ್ತಾರೆ. ಈ ಪತ್ರಿಕೆಗಳಿಗೆ ಲೇಖನವನ್ನು ಗೋಖಲೆಯವರು ಬರೆದ್ರು. ಫರ್ಗ್ಯೂಸನ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾದರು. ಡೆಕ್ಕನ್ ಎಜುಕೇಷನ್ ಸೊಸೈಟಿಯ ಜವಾಬ್ದಾರಿಯನ್ನು ಹೊರಬೇಕಾಯಿತು. ನೆಕ್ಸ್ಟ್ ಪಾಯಿಂಟು ಗೋಖಲೆ ಮತ್ತು ರಾನಡೆ. ಮತ್ತೊಬ್ಬ ದೇಶಭಕ್ತನಾದ ರಾನಡೆಯವರು ಗೋಖಲೆಯವರು ಕಾರ್ಯದಕ್ಷತೆಯನ್ನು ಗುರುತಿಸ್ತಾರೆ. ಅವರ ಮಾರ್ಗದರ್ಶನವನ್ನು ರಾನಡೆಯವರ ಪತ್ರಿಕೆಗಳ ಸಂಪಾದಕರಾಗಿ ಗೋಖಲೆಯವರು ಕಾರ್ಯವನ್ನು ನಿರ್ವಹಿಸ್ತಾರೆ. ದೇಶದ ವಿವಿಧ ಸಮಸ್ಯೆಗಳ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಾರೆ. ನಂತರ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಗೌರವ ಸದಸ್ಯರು ಆಗ್ತಾರೆ. ಹಾಗೆಯೇ ಶಾಸಕರಾಗಿ ಸೇವೆ ಸಲ್ಲಿಸಿದ ಗೋಖಲೆ ಶಾಸಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. 1898ರಲ್ಲಿ ಮುಂಬೈ ಡಿವಿಷನ್ನಲ್ಲಿನ ಶಾಸಕರಾಗ್ತಾರೆ. 1905ರಲ್ಲಿ ಶಾಸನ ಸಭೆಯ ಸದಸ್ಯರಾದಲ್ಲಿ ಕೇಂದ್ರ ಶಾಸನ ಸಭೆಗಳಲ್ಲಿ ಭಾಗವಹಿಸಿ ಆಡಳಿತದಲ್ಲಿ ಅನುಭವವನ್ನು ಪಡೆದರು. ದೇಶದ ವಿವಿಧ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿ ಸರ್ಕಾರವನ್ನು ಆಲೋಚಿಸುವಂತೆ ಮಾಡ್ತಾರೆ. ಉಪ್ಪಿನ ತಯಾರಿಕೆ ಮತ್ತು ವ್ಯಾಪಾರದ ಏಕಸ್ವಾಮ್ಯವನ್ನು ಹೊಂದಿ ಉಪ್ಪಿನ ಬೆಲೆಯನ್ನು ಏರಿಸಿದಾಗ ಉಪ್ಪು ಅತ್ಯವಶ್ಯಕವಾದ ವಸ್ತು, ಅದರ ಬೆಲೆಯನ್ನು ಕಡಿಮೆ ಮಾಡುವಂತೆ ಸರ್ಕಾರದ ಸೈನ್ಯದ ವೆಚ್ಚವನ್ನು ಕಡಿಮೆ ಮಾಡುವಂತೆ ಶಾಸನ ಸಭೆಗಳ ಮುಂದಿಟ್ಟರು. ನೆಕ್ಸ್ಟು ಬ್ರಿಟನ್ನಲ್ಲಿ ಗೋಖಲೆ ಭಾರತೀಯ ಸಮಸ್ಯೆಗಳನ್ನು ಬ್ರಿಟನ್ನಿನ ಜನತೆಗೂ ಹಾಗೂ ರಾಜಕೀಯ ಧುರೀಣರಿಗೂ ತಿಳಿಸುವುದು ಅವರ ಯೋಜನೆಯಲ್ಲಿ ಒಂದಾಗಿತ್ತು. ಭಾರತೀಯ ಸಮಸ್ಯೆಗಳನ್ನು ವಿನಿಮಯ ಮಾಡಲು ಗೋಖಲೆಯವರು ಅನೇಕ ಬಾರಿ ಬ್ರಿಟನ್ನಿಗೆ ಹೋದರು. ಅಲ್ಲದೆ ರಾಜಕೀಯ ಮುಖಂಡರನ್ನು ಭೇಟಿ ಮಾಡಿ ಅವರೊಂದಿಗೆ ದೇಶದ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಿದ್ರು. ಭಾರತೀಯ ಸಮಸ್ಯೆಗಳ ಪ್ರಾಥಮಿಕ ವರದಿಯನ್ನು ಇಂಗ್ಲೆಂಡಿನ ಮುಂದೆ ಇಟ್ಟರು. ಇದು ಯಶಸ್ಸು ಗಳಿಸಿದ ನಂತರ ಈ ಕೀರ್ತಿ ಗೋಖಲೆ ಅವರಿಗೆ ಸಲ್ಲುತ್ತದೆ.
ನೆಕ್ಸ್ಟ್ ಪಾಯಿಂಟು, ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿ ಗೋಖಲೆ 1905ರಲ್ಲಿ ಬನಾರಸ್ನಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನಕ್ಕೆ ಅಧ್ಯಕ್ಷರಾಗಿ ಆಯ್ಕೆಯಾದರು. ನೆಕ್ಸ್ಟು ಪಾಯಿಂಟು, ಸರ್ವೆಂಟ್ ಆಫ್ ಇಂಡಿಯನ್ ಸೊಸೈಟಿ 1905ರಲ್ಲಿ ಸರ್ವೆಂಟ್ ಆಫ್ ಇಂಡಿಯಾ ಸೊಸೈಟಿಯನ್ನು ಸ್ಥಾಪಿಸಿದ್ರು. ಅಂದರೆ ಇದರ ಗುರಿಗಳು ನಿಷ್ಠೆಯಿಂದ ದೇಶ ಸೇವೆಗಾಗಿ ತಮ್ಮ ಪ್ರಾಣವನ್ನು ಮುಡಿಪಾಗಿ ಇಟ್ಟವರಿಗೆ ರಾಜಕೀಯ ಶಿಕ್ಷಣ ಮತ್ತು ಚಳುವಳಿಗಳ ಕಾರ್ಯಕ್ಕಾಗಿ ತರಬೇತಿ ನೀಡುವುದು, 2ನೇದು ರಾಷ್ಟ್ರಪ್ರೇಮ ಬೆಳೆಸುವುದು, 3ನೇದು ಶಿಕ್ಷಣ ಪ್ರಸಾರ ಮಾಡುವುದು, 4 ಕೋಮು ಸೌಹಾರ್ದತೆಯನ್ನು ಬೆಳೆಸುವುದು, 5 ಅಸ್ಪೃಶ್ಯರು ಉದ್ಧಾರವಾಗಬೇಕು. ನೆಕ್ಸ್ಟು ಗೋಖಲೆ ಮತ್ತು ಗಾಂಧೀಜಿ. ನೆಕ್ಸ್ಟ್ ಪಾಯಿಂಟು, ಗೋಖಲೆಯವರು ಗಾಂಧೀಜಿಯವರನ್ನು ರಾಜಕೀಯ ಗುರಿವೆಂದು ತಿಳಿತಾರೆ. ಗೋಖಲೆಯವರ ಮೇಲೆ ಗಾಂಧೀಜಿಯವರಿಗೆ ಅಚಲವಾದ ವಿಶ್ವಾಸವಿತ್ತು. ಗೋಖಲೆಯವರು ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದ ನೀತಿಯ ವಿರುದ್ಧ ಸತ್ಯಾಗ್ರಹ ಮಾಡಿದಾಗ ಮನಸಾರೆ ಹೊಗಳಿ ಗಾಂಧೀಜಿಯವರಿಗೆ ಸಲಹೆಗಳನ್ನು ನೀಡ್ತಾರೆ. ಗೋಖಲೆಯವರು ದಕ್ಷಿಣ ಆಫ್ರಿಕಾಗೆ ಹೋಗಿ ವರ್ಣಭೇದ ನೀತಿಯನ್ನು ಖಂಡಿಸ್ತಾರೆ. ಗಾಂಧೀಜಿಯವರು ಗೋಖಲೆಯವರ ಸರಳ ಜೀವನವನ್ನು ಮೆಚ್ಚಿಕೊಂಡ್ರು. ಗೋಖಲೆ ಮತ್ತು ಗಾಂಧೀಜಿ ಅಹಿಂಸಾ ಮಾರ್ಗವನ್ನು ಮೆಚ್ಚಿಕೊಂಡ್ರು. ಮಾತೃಭೂಮಿಯ ಧರ್ಮಕ್ಕಿಂತ ಮಿಗಿಲಾದ ಧರ್ಮವಿಲ್ಲವೆಂದು ಗೋಖಲೆ ಹೇಳಿದ್ರು. ಗಾಂಧೀಜಿ ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದ ನೀತಿಯ ವಿರುದ್ಧ ಸತ್ಯಾಗ್ರಹ ಮತ್ತು ಅಹಿಂಸಾ ಮಾರ್ಗದ ಮೂಲಕ ಜಯಗಳಿಸಿದಾಗ ಮನಸಾರೆ ಸಂತೋಷಪಟ್ಟರು. ನೆಕ್ಸ್ಟ್ ಪಾಯಿಂಟು, ಗೋಖಲೆ ಮತ್ತು ತಿಲಕರು. ಗೋಖಲೆ ಮತ್ತು ತಿಲಕರು ಅಂದರೆ ಇಬ್ಬರು ಭಾರತಾಂಬೆಯ ಹೆಮ್ಮೆಯ ಪುತ್ರರು. ಇಬ್ಬರು ಮಹಾರಾಷ್ಟ್ರದ ಮಹಾನ್ ದೇಶಭಕ್ತರು ಆಗಿರ್ತಾರೆ. ಇಬ್ಬರು ಸಾಮಾಜಿಕ ಸೌಹಾರ್ದತೆಗಾಗಿ ಹೋರಾಟವನ್ನು ಮಾಡ್ತಾರೆ. ಆದರೆ ರಾಜಕೀಯ ದೃಷ್ಟಿಕೋನ ಬೇರೆ ಬೇರೆ ಆಗಿತ್ತು. ಬ್ರಿಟಿಷರಿಗೆ ಗೋಖಲೆಯವರ ಮೇಲೆ ಅಪಾರವಾದ ವಿಶ್ವಾಸವಿತ್ತು. ಬ್ರಿಟಿಷರು ಗೋಖಲೆಯವರ ಮಾತುಗಳನ್ನು ಆಲಿಸ್ತಾ ಇದ್ರು. ಬ್ರಿಟಿಷರ ವಿರುದ್ಧ ಕತ್ತಿ ಹಿಡಿದು ಹೋರಾಟ ಮಾಡಬೇಕಾಗಿಲ್ಲ, ಅವರ ಆಧಿಪತ್ಯದಲ್ಲಿಯೇ ಮುಂದುವರೆದು ಸ್ವಾಯತ್ತತೆಯನ್ನು ಪಡೆಯಬೇಕು. ದೇಶದ ವಿವಿಧ ಸಮಸ್ಯೆಗಳನ್ನು ತಿಳಿದುಕೊಳ್ಳಲು ಅವುಗಳನ್ನು ಶಾಸನ ಸಭೆಯ ಮುಂದಿಟ್ಟು ಅವುಗಳ ಈಡೇರಿಕೆಗಾಗಿ ಬ್ರಿಟನ್ ಸರ್ಕಾರವನ್ನು ಒತ್ತಾಯಿಸುವುದು. ಆದುದರಿಂದಲೇ ಗೋಖಲೆಯವರನ್ನು ಮಂದಗಾಮಿಗಳು ಅಂತಂದು ಕರೀತಾರೆ. ನೆಕ್ಸ್ಟು ಪ್ರಮುಖರಲ್ಲಿ ಮಂದಗಾಮಿಗಳಲ್ಲಿ ಅಂತಂದರೆ ದಾದಾಬಾಯಿ ನವರೋಜಿ 1825. ಈ ದಾದಾಬಾಯಿ ನವರೋಜಿಯವರ ಬಾಲ್ಯ ಜೀವನ. ದಾದಾಬಾಯಿ ನವರೋಜಿ 1825ರಲ್ಲಿ ಮಹಾರಾಷ್ಟ್ರದ ಖಾದರ್ ಎಂಬ ಪಾರಸಿ ಕುಟುಂಬದಲ್ಲಿ ಜನಿಸ್ತಾರೆ. ತಂದೆ ಪಾಲಾಜಿ ಮೋರ್ದಿ, ತಾಯಿ ಮಾಣಿಕಾಬಾಯಿ. ನವರೋಜಿ ಬಾಂಬೆಯ ಎಲಿಫೆಂಟನ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ಅದೇ ಕಾಲೇಜಿನಲ್ಲಿ ಗಣಿತಶಾಸ್ತ್ರದ ಪ್ರಾಧ್ಯಾಪಕರಾಗ್ತಾರೆ. ಅಲ್ಲಿದ್ದಂತಹ ಇಂಗ್ಲಿಷ್ ಪ್ರಾಧ್ಯಾಪಕರು ಅವರನ್ನು ಭಾರತದ ಭರವಸೆ ಎಂಬ ಹೆಸರಿನಿಂದ ಕರೀತಾರೆ. ಆಮೇಲಿಂದ ದಾದಾಬಾಯಿ ನವರೋಜಿಯವರ ಸೇವೆಗಳು ಅಂತಂದರೆ, ದಾದಾಬಾಯಿ ನವರೋಜಿ ಬಾಂಬೆ ಕಾರ್ಪೊರೇಷನ್ ಸದಸ್ಯರಾಗಿ, ಬರೋಡಾದಲ್ಲಿ ದಿವಾನರಾಗಿ, ಬ್ರಿಟಿಷ್ ಪಾರ್ಲಿಮೆಂಟಿನ ಕಾಮನ್ ಸಭೆಯ ಸದಸ್ಯರಾಗಿ ಸೇವೆ ಮಾಡ್ತಾರೆ. ಕಾಮನ್ ಸಭೆಯ ಮುಂದೆ ಭಾರತೀಯರ ಬೇಡಿಕೆಗಳನ್ನಿಟ್ಟು ಬ್ರಿಟಿಷರ ಗಮನವನ್ನು ಸೆಳೀತಾರೆ. ಬಾಂಬೆಯಲ್ಲಿ ಗರ್ಲ್ಸ್ ಹೈಸ್ಕೂಲ್ ಸ್ಥಾಪಿಸಿ ಹಾಗೂ ಜನರಿಗೆ ರಾಜಕೀಯ ಶಿಕ್ಷಣವನ್ನು ಕೊಡಲು ಜ್ಞಾನ ಪ್ರಸಾದ್ ಮತ್ತು ಸತ್ಯವಾದಿ ಎಂಬ ಪತ್ರಿಕೆಗಳನ್ನು ಹೊರಡಿಸ್ತಾರೆ. ದಾದಾಬಾಯಿ ನವರೋಜಿಯವರು ಸ್ಥಾಪಿಸಿದ ಸಂಘ ಸಂಸ್ಥೆಗಳು. ದಾದಾಬಾಯಿ ನವರೋಜಿ 1852ರಲ್ಲಿ ಬಾಂಬೆ ಅಸೋಸಿಯೇಷನ್, ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಎಂಬ ಸಂಸ್ಥೆಗಳನ್ನು ಸ್ಥಾಪಿಸ್ತಾರೆ. ಇವರು ಭಾರತೀಯರಲ್ಲಿ ರಾಷ್ಟ್ರೀಯ ಜಾಗೃತಿಯನ್ನು ಮೂಡಿಸ್ತಾರೆ. ಇವರು ಶಿಕ್ಷಣ, ಸ್ವರಾಜ್ಯ, ಸ್ವದೇಶಗಳ ಬಗ್ಗೆ ವಾದವನ್ನು ಮಾಡ್ತಾರೆ. ಪ್ರಮುಖವಾಗಿ ದಾದಾಬಾಯಿ ನವರೋಜಿಯವರ ಕೃತಿಗಳು. ದಾದಾಬಾಯಿ ನವರೋಜಿಯವರ ಗಣಿತ ಸಾಧನೆ ಎಂದರೆ ಬ್ರಿಟನ್ ಆರ್ಥಿಕ ಸಾಮ್ರಾಜ್ಯಶಾಹಿಯ ವಿಶ್ಲೇಷಣೆ, ಸಂಸತ್ತಿನ ಪಲಾಯನ ಸಿದ್ಧಾಂತದ ಮೊದಲ ಪ್ರತಿಪಾದಕರು. ಹಾಗೆಯೇ ಪಾವರ್ಟಿ ಆನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಬ ಒಂದು ಕೃತಿಯನ್ನು ರಚಿಸ್ತಾರೆ. ಮಾನವನಲ್ಲಿ ದಿವ್ಯಕ್ತ ಇರುವುದಾದರೆ ಅದು ನವರೋಜಿಯವರಲ್ಲಿದೆ. ಸುಮಾರು 41 ವರ್ಷಗಳ ಕಾಲ ನಿಸ್ವಾರ್ಥರಾಗಿ ದುಡಿದ ದೇಶಭಕ್ತರು. ಆದುದರಿಂದಲೇ ಭಾರತದಲ್ಲಿ ನವರೋಜಿಯವರನ್ನು ಭಾರತದ ವೃದ್ಧ ಪಿತಾಮಹ ಎಂದು ಕರೀತಾರೆ. ಹಾಗೆಯೇ
ಇವರ ಉದ್ದೇಶಗಳು ಏನು ಅಂತಂದರೆ, ಮಂದಗಾಮಿಗಳ ಉದ್ದೇಶಗಳು ಏನು ಅಂತಂದರೆ, ಶಿಕ್ಷಣವನ್ನು ಪ್ರಚಾರ ಮಾಡುವುದು, ಕಾರ್ಯಾಂಗ ಮತ್ತು ನ್ಯಾಯಾಂಗ ಅಧಿಕಾರಿಗಳನ್ನು ಬೇರ್ಪಡಿಸುವುದು, ಸ್ವದೇಶಿ ಆಳ್ವಿಕೆಯನ್ನು ಹೊಂದುವುದು, ಸ್ಥಳೀಯ ಭಾಗವಹಿಸುವಿಕೆ, ಶಾಸಕಾಂಗ ಪ್ರತಿನಿಧಿಗಳಾಗಿ ಭಾರತೀಯರನ್ನು ನೇಮಕ ಮಾಡುವುದು. ನೆಕ್ಸ್ಟು ಮಂದಗಾಮಿ ನಾಯಕರುಗಳ ದೃಷ್ಟಿಕೋನ ಹಾಗೂ ಮಾರ್ಗ ಅಂದರೆ ಸಂವಿಧಾನಾತ್ಮಕವಾಗಿ ಪ್ರತಿಭಟನೆ ಹಾಗೂ ರಾಜಕೀಯ ಅಭಿವೃದ್ಧಿ ಬ್ರಿಟಿಷರ ಪದ್ಧತಿಯನ್ನು ನಂಬಿದ್ರು. ಸಾರ್ವಜನಿಕರ ನಿರ್ಣಯಗಳನ್ನು ಸಂಗ್ರಹಿಸಿ ಸರ್ಕಾರದ ಗಮನಕ್ಕೆ ತರುತ್ತಿದ್ದರು. ಮೂರನೇದು, ಸಾರ್ವಜನಿಕ ಸಭೆಗಳಲ್ಲಿ ಹಾಗೂ ನಿರ್ಣಯಗಳ ಬಗ್ಗೆ ತೀರ್ಮಾನಿಸಿ ಬೇಡಿಕೆಗಳನ್ನು ಸಂಗ್ರಹಿಸುತ್ತಿದ್ದರು. ಈ ನಾಯಕರುಗಳು ರಕ್ಷಣಾತ್ಮಕವಾಗಿ ತಮ್ಮ ಮನವಿಗಳನ್ನು ಸಲ್ಲಿಸ್ತಾ ಇದ್ರು. ನೆಕ್ಸ್ಟು ಮಂದಗಾಮಿ ನಾಯಕರುಗಳ ಕೊಡುಗೆಗಳು ಅಂದರೆ ಬ್ರಿಟಿಷ್ ಆಡಳಿತದ ಆರ್ಥಿಕ ಸ್ಥಿತಿಗತಿಗಳನ್ನು ವಿಮರ್ಶಿಸುತ್ತಿದ್ದರು. ದಾದಾಬಾಯಿ ನವರೋಜಿಯವರು ಭಾರತದ ಸಂಪತ್ತನ್ನು ಲೂಟಿ ಹೊಡೆದಿರುವ ಬ್ರಿಟಿಷರ ಬಗ್ಗೆ ಡ್ರೈನ್ ಥಿಯರಿಯನ್ನು ಪ್ರತಿಪಾದಿಸ್ತಾರೆ. ಸಂವಿಧಾನಾತ್ಮಕ ಸುಧಾರಣೆಗಳನ್ನು ತರುವುದರೊಂದಿಗೆ ಸ್ವದೇಶಿ ಆಳ್ವಿಕೆಯ ಬಗ್ಗೆ ಪ್ರತಿಪಾದಿಸಿದ್ರು. ಸಾಮಾನ್ಯ ಆಡಳಿತಾತ್ಮಕ ಸುಧಾರಣೆಗಳ ಬಗ್ಗೆ ವಿಮರ್ಶೆಯನ್ನು ಮಾಡಿದ್ರು. ಸಾಮಾನ್ಯ ಜನರ ಹಕ್ಕುಗಳ ರಕ್ಷಣೆಯ ಬಗ್ಗೆ ಧ್ವನಿ ಎತ್ತಿದ್ರು. ನೆಕ್ಸ್ಟು ಮಂದಗಾಮಿ ನಾಯಕರುಗಳ ಬಗ್ಗೆ ಬ್ರಿಟಿಷರ ಅಭಿಪ್ರಾಯ. ರಾಷ್ಟ್ರೀಯ ಕಾಂಗ್ರೆಸ್ 1887 ನಂತರ ವಸಾಹತುಶಾಹಿ ಆಡಳಿತ ಶಾಹಿಯನ್ನು ಟೀಕಿಸಿತು. ಬ್ರಿಟಿಷ್ ಸರ್ಕಾರವು ಈ ನಾಯಕರುಗಳನ್ನು ಬುದ್ಧಿವಂತ ಶಾಹಿಗಳು ಹಾಗೂ ಅಪ್ರಾಮಾಣಿಕ ವರ್ಗದವರೆಂದು ಟೀಕಿಸ್ತಾರೆ. ಡಫ್ರಿನ್ ರವರು ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಟೀಕೆ ಮಾಡ್ತಾರೆ. ಬ್ರಿಟಿಷ್ ಸರ್ಕಾರವು ಒಡೆದು ಆಳುವ ನೀತಿಯನ್ನು ಅನುಸರಿಸಿತು. ಬ್ರಿಟಿಷರು ಧರ್ಮಾಧಾರಿತವಾಗಿ ವಿಭಜನೆ ಮಾಡಲು ಪ್ರಾರಂಭಿಸಿದ್ರು ಹಾಗೂ ಮಂದಗಾಮಿಗಳ ತೀವ್ರಗಾಮಿಗಳ ಭಿನ್ನಾಭಿಪ್ರಾಯವನ್ನು ಬ್ರಿಟಿಷರು ಲಾಭ ಪಡೆದುಕೊಂಡರು. ಆಯಿತು ಸರ್. ಅದು ತುಮಕೂರು ಯೂನಿವರ್ಸಿಟಿ.